ಹಾಡಹಗಲೇ ನಡೆದಂತಹ ಈ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರೋಡೆಯ ಟೈಮಿಂಗ್ ನ ಪಕ್ಕಾ ಮಾಹಿತಿ ಟಿವಿ9 ಗೆ ಲಭ್ಯ ಆಗಿದೆ. ಮಧ್ಯಾಹ್ನ 12:35 ಸಿಎಂಎಸ್ ವಾಹನದಿಂದ ದರೋಡೆಯಾದದ್ದು. 7 ಕೋಟಿ 11 ಲಕ್ಷವನ್ನ ದರೋಡೆ ಮಾಡಿದ್ದು. ಆದರೆ 35 ನಿಮಿಷ ತಡವಾಗಿ ಮಾಹಿತಿ ಕೊಡ್ತಾರೆ ಸಿಎಂಎಸ್ ಸಿಬ್ಬಂದಿ. 12:35ಕ್ಕೆ ದರೋಡೆ ಆಗುತ್ತೆ, ಆದರೆ ಮಾಹಿತಿಯನ್ನ ಕೊಡೋದು 35 ನಿಮಿಷ ತಡ ಆಗಿ. ಏನಾಯ್ತು ಅಷ್ಟರ ಮಧ್ಯದಲ್ಲಿ? ಲೂಟಿ ವೇಳೆ ಒಟ್ಟು 4 ಸಿಎಂಎಸ್ ಸಿಬ್ಬಂದಿ ಇದ್ರು. ಡ್ರೈವರ್ ವಿನೋದ್, ಕಸ್ಟೋಡಿಯನ್ ಅಫ್ತಾಬ್, ಗನ್ಮ್ಯಾನ್ಗಳಾದಂತಹ ರಾಜಣ್ಣ ಮತ್ತು ತಮ್ಮಯ್ಯ 4 ಇರ್ತಾರೆ. 2 ಗನ್ಮ್ಯಾನ್ಗಳು, ಒಬ್ಬ ಕಸ್ಟೋಡಿಯನ್ ಮತ್ತೋರ್ವ ಡ್ರೈವರ್. 12:35ಕ್ಕೆ ಸಿಎಂಎಸ್ ವಾಹನದಿಂದ ದರೋಡೆಯಾಗುತ್ತೆ. ಇವರನ್ನ ಹೆದರಿಸ್ತಾರೆ. RBIನವರು ಮೊದಲು ಹೇಳ್ತಾರೆ, ನಂತರ ಹೆದರಿಸಿ ಅವರಿಂದ ದರೋಡೆ ಮಾಡಿದ್ದಾರೆ ಅಂತ ಈ ಸಿಬ್ಬಂದಿಗಳು ಹೇಳಿರೋದು. ಆದರೆ 35 ನಿಮಿಷ ತಡವಾಗಿ ಮಾಹಿತಿ ಕೊಡ್ತಾರೆ ಸಿಎಂಎಸ್ ಸಿಬ್ಬಂದಿ ಪೊಲೀಸರಿಗೆ. ಅಂದರೆ ಈ ರೀತಿ ಹಣ ದೋಚ್ಕೊಂಡು ಪರಾರಿಯಾಗಿದ್ದಾರೆ ಅಂತ. ಅಷ್ಟರವರೆಗೆ ಇವ್ರಿಗೆ ಗೊತ್ತಾಗ್ಲಿಲ್ವಾ? ಅಥವಾ ಇವರ ಇನ್ವಾಲ್ವ್ಮೆಂಟ್ ಇದೆಯಾ? ಹತ್ತಾರು ಅನುಮಾನಗಳು ಮೂಡುತ್ತೆ ನಿಜ. ಆದರೆ ನಾವು ಟೈಮ್ ಲೈನ್ ಗಮನಿಸ್ತಾ ಹೋದ್ರೆ 7 ಕೋಟಿ 11 ಲಕ್ಷ ದರೋಡೆಯಾಗಿರೋದು 12:35ಕ್ಕೆ. ಲೂಟಿ ವೇಳೆ ಡ್ರೈವರ್ ವಿನೋದ್ ಸಿಎಂಎಸ್ ವಾಹನದಲ್ಲೇ ಇದ್ದ. ಆದರೆ ಉಳಿದ 3 ಇದಾರಲ್ಲ, 2 ಗನ್ಮ್ಯಾನ್ ಮತ್ತು ಕಸ್ಟೋಡಿಯನ್, ಅವರನ್ನ ಬೇರೆ ಕಾರಿಗೆ ಈ ರಾಬರಿ ಗ್ಯಾಂಗ್ ಶಿಫ್ಟ್ ಮಾಡುತ್ತೆ. 4 ಮೊಬೈಲ್ ಅನ್ನ ಕೂಡ ಕಸ್ಕೊಳ್ತಾರೆ ದರೋಡೆಕೋರರು. RBI ಅಂತ ಹೇಳಿರ್ತಾರಲ್ಲ, ಒಬ್ಬೊಬ್ಬರನ್ನ ಒಂದೊಂದು ಕಡೆ ಇಳಿಸ್ತಾರೆ ಈ ಖತರ್ನಾಕ್. 12:35ಕ್ಕೆ ಲೂಟಿ ಆಗತ್ತೆ. 1:16ಕ್ಕೆ ಅಂದ್ರೆ 1 ಗಂಟೆ 16 ನಿಮಿಷಕ್ಕೆ ಅಫ್ತಾಬ್ ಕರೆ ಮಾಡ್ತಾರೆ, ಕಚೇರಿಗೆ ಕರೆ ಮಾಡ್ತಾರೆ. ಕಸ್ಟೋಡಿಯನ್ ಅಫ್ತಾಬ್, ನಮ್ಮನ್ನ RBI ಅಧಿಕಾರಿಗಳು ಅಡ್ಡ ಹಾಕಿದ್ದಾರೆ, ರೂಲ್ಸ್ ಬ್ರೇಕ್ ಮಾಡಿದ್ದೇವೆ ಅಂತ ಹೇಳ್ತಿದ್ದಾರೆ. ಹಣದ ಸಮೇತ ಗಾಡಿಯನ್ನ ಕೂಡ ತೆಗೆದುಕೊಂಡು ಹೋಗಿದ್ದಾರೆ. ಅಂದ್ರೆ ಅಲ್ಲಿವರೆಗೂ ಇವರಿಗೆ ರಾಬರಿ ಆಗಿದ್ದೇ ಗೊತ್ತಾಗ್ಲಿಲ್ವಾ? ಡ್ರೈವರ್ಗೆ ಕಾಲ್ ಮಾಡ್ತಾ ಇದ್ದೀವಿ, ರಿಸೀವ್ ಮಾಡ್ತಾ ಇಲ್ಲ, ನಮ್ಮನ್ನು ಇಲ್ಲೇ ಇಳಿಸ್ ಹೋಗಿದ್ದಾರೆ ಅಂತ ಅಫ್ತಾಬ್ ಹೇಳ್ತಾರೆ. ಅಂದ್ರೆ ಅಫ್ತಾಬ್ ಸೇರಿದಂತೆ 3 ಗನ್ಮ್ಯಾನ್ 2 ಮತ್ತು ಅಫ್ತಾಬ್ ಕಸ್ಟೋಡಿಯನ್, ಇವ್ರ 3 ಆ ವ್ಯಾನ್ ಇಂದ ಇಳಿಸಿ ಕಾರ್ ಕರ್ಕೊಂಡ್ಬಿಡ್ತಾರೆ. ನಂತರ ಎಲ್ಲೋ ಇಳಿಸ್ ಹೋಗ್ತಾರೆ. ಹಾಗೆ ಇಳಿದವನು ಕರೆ ಮಾಡ್ತಾನೆ ಆಫೀಸ್ಗೆ. ಹಣ ರಾಬರಿ ಮಾಡಿದ್ದಾರೆ ಅಂತ ಆಗ್ಲೇ ಗೊತ್ತಾಗುತ್ತೆ. ಬಳಿಕ ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾರೆ ಸಿಎಂಎಸ್ ಸಿಬ್ಬಂದಿ. ಇಷ್ಟೆಲ್ಲ ಆಗೋ ಹೊತ್ತಿಗೆ ತಡ ಆಗಿಬಿಟ್ಟಿದೆ. 12:35ಕ್ಕೆ ರಾಬರಿ ಆಗಿದ್ರು ಕೂಡ 1:16ಕ್ಕೆ ಆಫೀಸ್ಗೆ ಮಾಹಿತಿಯನ್ನ ಕಸ್ಟೋಡಿಯನ್ ಅಫ್ತಾಬ್ ಕೊಡೋದು. 1:16ಕ್ಕೆ ಅದಾದ ಮೇಲೆ ಪೊಲೀಸರಿಗೆ ಮಾಹಿತಿ ಹೋಗುತ್ತೆ. ಅಷ್ಟರವರೆಗೂ ಕೂಡ ಈ ಸಿಬ್ಬಂದಿಗಳಿಗೆ ರಾಬರಿ ಆಗಿದ್ದು ಗೊತ್ತಾಗ್ಲಿಲ್ವಾ? ಹೆದರಿಸಲಾಯ್ತಾ? 2 ಗನ್ಮ್ಯಾನ್ಗಳಿದ್ದು ಕೂಡ ಅದನ್ನ ಉಪಯೋಗಿಸ್ಲಿಲ್ವಾ? FIRನಲ್ಲಿ ಬೆಂಗಳೂರು ದರೋಡೆಯ ಡೀಟೇಲ್ಸ್ ಇದೆ. ಗನ್ ತೋರಿಸಿ ದರೋಡೆ ಮಾಡಿದ್ರು, ಅಂದ್ರೆ ಹೆದರಿಸಿದ್ರು ಅಂತ FIRನಲ್ಲಿ ಉಲ್ಲೇಖಿಸಿದ್ದಾರೆ. ಚಾಲಕ ವಿನೋದ್ ಕುಮಾರ್ಗೆ ಗನ್ ತೋರಿಸಿ ದರೋಡೆ ಮಾಡಿದ್ದಾರೆ. ಸಿಎಂಎಸ್ ಮ್ಯಾನೇಜರ್ ಕೊಟ್ಟಂತಹ ದೂರಿನ ಹಿನ್ನೆಲೆಯಲ್ಲಿ FIR ದಾಖಲಾಗಿದೆ. HDFC ಬ್ಯಾಂಕ್ ಕರೆನ್ಸಿ ಚೆಸ್ಟ್ನಲ್ಲಿ ಹಣ ಡ್ರಾ ಮಾಡಲಾಗುತ್ತೆ. JP ನಗರ IT ಲೇಔಟ್ನಲ್ಲಿರುವಂತಹ HDFC ಬ್ಯಾಂಕ್. ಹಣ ಡ್ರಾ ಮಾಡಿ ಟ್ರಂಕ್ಗಳಲ್ಲಿ ತುಂಬಿಕೊಂಡು ತರಲಾಗಿತ್ತು. ಸಿಎಂಎಸ್ ವಾಹನದಲ್ಲಿ ತರಲಾಗುತ್ತೆ. GJ01HT9173 ಟಾಟಾ ವಾಹನ. ಈ ವಾಹನದಲ್ಲಿ ಹಣ ಸಾಗಾಟ ಆಗುತ್ತೆ. ಬ್ಯಾಂಕ್ರಿಂದ ಹಣ ಸಾಗಿಸಿ ATMಗಳಿಗೆ ತುಂಬುವಂತಹ ಕೆಲಸ. ಆದರೆ ಅಷ್ಟರ ಮಧ್ಯೆನೇ ಆಗಿರುವಂಥದ್ದು ಈ ದರೋಡೆ. ಚಾಲಕ ವಿನೋದ್ ಕುಮಾರ್ಗೆ ಗನ್ ತೋರಿಸಿ ದರೋಡೆ ಮಾಡಿದ್ದಾರೆ ಅಂತ FIRನಲ್ಲಿ ಉಲ್ಲೇಖಿಸಲಾಗಿದೆ. FIR ಪ್ರತಿ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಬೆಂಗಳೂರು ದರೋಡೆಯ ಡೀಟೇಲ್ಸ್ ಇದು. ಸಿಎಂಎಸ್ ಮ್ಯಾನೇಜರ್ ಕೊಟ್ಟಂತಹ ದೂರು. ದರೋಡೆ ಬಗ್ಗೆ ಸಿಎಂಎಸ್ ಫ್ಲೀಟ್ ಮ್ಯಾನೇಜರ್ಗೆ ಚಾಲಕ ಕರೆ ಮಾಡ್ತಾರೆ 1 ಗಂಟೆ 16 ನಿಮಿಷಕ್ಕೆ. 12:35ಕ್ಕೆ ದರೋಡೆ ಆಗಿದೆ. 7 ಕೋಟಿ 11 ಲಕ್ಷ ದರೋಡೆಗೆ ವೆಬ್ ಸೀರೀಸ್ ಪ್ರೇರಣೆನ. ದರೋಡೆಗೆ ಪಕ್ಕಾ ಪ್ಲಾನ್ ಮಾಡ್ಕೊಂಡಿತ್ತು ಗ್ಯಾಂಗ್. ಪೊಲೀಸರನ್ನ ಯಾಮಾರಿಸೋದು ಇದರ ಮೊದಲ ಉದ್ದೇಶ. ಯಾವ ರೀತಿ? 3 ಠಾಣೆ ವ್ಯಾಪ್ತಿಗೆ ಬರುವಂತಹ ಸ್ಥಳವನ್ನ ಈ ದರೋಡೆಗೆ ಆಯ್ಕೆ ಮಾಡ್ಕೊಂಡಿದ್ದಾರೆ. ಪಕ್ಕಾ ಪ್ಲಾನ್. ಸ್ಕೆಚ್ ಹೇಗಿದೆ ನೋಡಿ. ಪೊಲೀಸರಿಗೆ ಗೊಂದಲ ಮೂಡಿಸೋದಕ್ಕಾಗಿ ಈ ರೀತಿ ಸಿಎಂಎಸ್ ವಾಹನ ಸಿಕ್ಕಂತಹ ಜಾಗ ಇದೆಯಲ್ಲ, ಅದು 3 ಠಾಣೆಗಳ ವ್ಯಾಪ್ತಿಗೆ ಬರುತ್ತೆ. 3 ಪೊಲೀಸ್ ಠಾಣೆಗಳಿಗೂ ಕೂಡ ಈ ಫ್ಲೈಓವರ್ ಏನಿದೆ ಅದು ಬಾರ್ಡರ್. ಪೊಲೀಸ್ ಠಾಣೆಗಳ ಗಡಿಯಲ್ಲೇ ವಾಹನ ಬಿಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಅಂದ್ರೆ ಸ್ಟೇಷನ್ ಲಿಮಿಟ್ ಯಾವುದಕ್ಕೆ ಬರುತ್ತೆ ಅಂತ ಅನ್ನುವಂತಹ ಗೊಂದಲದಲ್ಲೇ ತಾವು ಪಾರಾಗ್ಬಿಡಬಹುದು. ದರೋಡೆ ಗ್ಯಾಂಗ್ ಎಸ್ಕೇಪ್ ಆಗೋದಕ್ಕೆ ಇಂಥದ್ದೊಂದು ಪಕ್ಕಾ ಪ್ಲಾನ್ ಮಾಡ್ಕೊಂಡಿದೆ. ವಾಹನ ಸಿಕ್ಕಿದ್ದು ಸದ್ಗುಂಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ. ಆದರೆ ಆ ಫ್ಲೈಓವರ್ ಏನಿದೆ ಅದು 3 ಸ್ಟೇಷನ್ಗಳಿಗೆ, 3 ಪೊಲೀಸ್ ಠಾಣೆಗಳಿಗೆ ಬಾರ್ಡರ್. ಘಟನೆ ನಡೆದಂತಹ ಸ್ಥಳ ಯಾವ ಠಾಣೆಗೆ ಸೇರಿದ್ದು ಅನ್ನುವಂತಹ ಗೊಂದಲ ಪೊಲೀಸರಲ್ಲಿ ಮೂಡಲಿ. ಆ ಗೊಂದಲ ಪರಿಹಾರ ಆಗೋ ಅಷ್ಟರಲ್ಲಿ
ತಾವು ಎಸ್ಕೇಪ್ ಆಗಬಹುದು ಅನ್ನುವಂಥದ್ದು ಈ ಗ್ಯಾಂಗ್ನ ಪ್ಲಾನ್. 7,11,00,000 ನಿಮಾನ್ಸ್ನಿಂದ ಮೇಲ್ಭಾಗಕ್ಕೆ ಬಂದ್ರೆ ಆಡುಗೋಡಿ ಠಾಣೆ. ದರೋಡೆಕೋರನ್ನ ಬಿಡೋ ಮಾತೇ ಇಲ್ಲ. ದರೋಡೆಕೋರನ್ನ ಹಿಡಿಯೋದು ಗ್ಯಾರಂಟಿ. ಬೆಂಗಳೂರಿನಲ್ಲಿ ಹೋಮ್ ಮಿನಿಸ್ಟರ್ ಕೊಟ್ಟಂತಹ ಹೇಳಿಕೆ ಇದು. ಡೆಡ್ಲೈನ್ ಕೂಡ ಕೊಟ್ಟಿದ್ದಾರೆ ಹೋಮ್ ಮಿನಿಸ್ಟರ್. ನಿನ್ನೆ ನಡೆದಂತ ದರೋಡೆಯಲ್ಲಿ ಈಗಾಗಲೇ ಪೊಲೀಸ್ ಎಲ್ಲ ಮಾಹಿತಿಗಳನ್ನು ಪಡ್ಕೊಂಡಿದ್ದಾರೆ. ಅವರು ಕರ್ನಾಟಕದವರ ಅಥವಾ ಹೊರಗಿನವರ ಆ ವೆಹಿಕಲ್ಗಳೇನು ಯೂಸ್ ಮಾಡಿದ್ದಾರೆ ಅದು ಕೂಡ ಒಂದು ವೆಹಿಕಲ್ದು ಫೋಟೋ ತೆಗೆದು ಅದನ್ನು ಹಾಕಿದ್ದಾರೆ. ಅದನ್ನು ವೆರಿಫೈ ಮಾಡಲಾಗಿ ಅದು ಬೇರೆ ವೆಹಿಕಲಿನ ನಂಬರ್ ಪ್ಲೇಟ್ ಆಗಿ ಯೂಸ್ ಮಾಡಿದ್ದಾರೆ. ಆ ನಂಬರ್ನ ಹುಡುಕೊಂಡು ಹೋದಾಗ ಯಾವುದೋ ಒಂದು ಸ್ವಿಫ್ಟ್ ವೆಹಿಕಲ್ಗೆ ಅವ್ರ ಮನೆಯಲ್ಲಿ ಪಾಪ ಅವರು ಇರ್ತಕ್ಕಂಥ ವೆಹಿಕಲ್ ನಂಬರನ್ನು ತೊಗೊಂಡು ಯೂಸ್ ಮಾಡಿದ್ದಾರೆ. ಅದು ವೆರಿಫೈ ಆಗಿದೆ. ಈಗ ಹೊರಗಡೆ ತೊಗೊಂಡು ಹೋಗಿದ್ದಾರ, ಅವ್ರು ಯಾವ ವೆಹಿಕಲ್ಸಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಯಾಕೆಂದರೆ ಅವರು ವೆಹಿಕಲ್ಸನ್ನು ಬದಲಾಯಿಸ್ಕೊಂಡಿದ್ದಾರೆ, ಹಣ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ. ಆ ವೆಹಿಕಲ್ ಯಾವುದು ಅಂತ ನಮಗಿನ್ನೂ ಕೂಡ ಒಂದಿಷ್ಟು ಮಾಹಿತಿಗಳಿದ್ದಾವೆ, ಆದರೆ ನಿಖರವಾಗಿ ಇನ್ನೂ ಕೂಡ ಸಿಗಲಿಲ್ಲ. ಆ ವೆಹಿಕಲ್ ಹೊರಗಡೆ ಸ್ಟೇಟ್ ಬಿಟ್ಟು ಹೋಗಿದೆಯಾ ಇಲ್ವಾ ಅನ್ನೋದನ್ನು ನಾವು ಹುಡುಕ್ತಾ ಇದ್ದೇವೆ. ಎಂಟೈರ್ ಸಿಟಿಯ CCTV ಕ್ಯಾಮ್ರಾಗಳನ್ನೆಲ್ಲವನ್ನು ಕೂಡ ಶೋಧನೆ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಹಿಡಿಯೋದಂತೂ ಗ್ಯಾರಂಟಿ, ಹಿಡಿಯೋದಂತೂ ಖಂಡಿತವಾಗಿ ಹಿಡಿದಾಕ್ತೀವಿ. ಬಿಜಾಪುರದಲ್ಲಿ 2 ಘಟನೆ ಇದೇ ರೀತಿಯಾಗಿತ್ತು. ಸಂಪೂರ್ಣವಾಗಿ ಒಡವೆ ಹಣ 58 ಕೋಟಿ ರೂಪಾಯಿದು ಒಡವೆ ಹಣ ಅದನ್ನೆಲ್ಲ ಹಿಡಿದಿದ್ದಾರೆ. ಇದನ್ನು ಕೂಡ ಅದೇ ರೀತಿ ಹಿಡಿಯೋದಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಖಂಡಿತವಾಗಿ ಹಿಡಿತೇವೆ. ಸ್ಟೇಟ್ ಬಿಟ್ಟು ಹೋಗಿದ್ದಾರೆ ಇಲ್ಲ ಅನ್ನೋದ್ರ ಬಗ್ಗೆ ಕನ್ಫರ್ಮೇಷನ್ಸ್ ಇಲ್ಲ, ಅದು ಕೆಲವು ಮಾಹಿತಿ ಇದೆ, ವೆರಿಫೈ ಮಾಡ್ತಾ ಇದ್ದೀವಿ. ಆ ವೆಹಿಕಲ್ಸ್ಗಳೆಲ್ಲ ಯಾವ್ಯಾವ್ದು ವೆಹಿಕಲ್ಸ್ ಆಚೆ ಹೋಗಿದೆ, ನಮಗೆ ಬಂದಿರೋ ಮಾಹಿತಿಯ ವೆಹಿಕಲ್ಸನ್ನು ಕಂಪೇರ್ ಮಾಡಿ ಅದೆಲ್ಲ ಮಾಡ್ತಾ ಇದ್ದಾರೆ. ಟೆಕ್ನಾಲಜಿ ಯೂಸ್ ಮಾಡಿ ಈ CCTV ಕ್ಯಾಮ್ರಾದಲ್ಲಿ ವೆಹಿಕಲ್ಸ್ಗಳು ಯಾವ್ಯಾವುದು ಸಿಟಿ ಒಳಗಡೆ ಬಂದಿದೆ ಆ ಸಂದರ್ಭದಲ್ಲಿ